ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಬಂದಿದ್ದೀನಿ ನಮ್ಮ ಹೋಟ್ಲು ಶಿವಾನಂದ ಸರ್ಕಲಲ್ಲಿ. ಇವತ್ತು ವಿಶೇಷ ಕಾರ್ಯಕ್ರಮಗಳಿಗಾಗಿ ಮಾಡುವಂಥ ಒಂದು ಚಿಕನ್ ಆಲೂ ಬಿರಿಯಾನಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಖುಷಿಯಾಗಿ ಮಾಡಿ ಖುಷಿಯಾಗಿ ತಿನ್ನಿ. ಇದೊಂಥರ ಡಿಫ್ರೆಂಟಾಗಿರುತ್ತೆ, ಬೇಗ ಮಾಡ್ಕೋಬೋದು, ಜಾಸ್ತಿ ಮಸಾಲೆ ಇಲ್ಲ. ಮದುವೆ ಸಮಾರಂಭಗಳಿಗೆಲ್ಲ ಮಾಡುವಂಥ ಫಾಸ್ಟಾಗಿ ಮಾಡಿ ಖುಷಿಯಾಗಿ ತಿನ್ನೋಂಥ ರುಚಿಯಾದ ಒಂದು ಬಿರಿಯಾನಿ ನಿಮಗೆ ಮಾಡಿಕೊಡ್ತೀನಿ. ನೋಡಿ, ಖುಷಿಯಾಗಿ ಕೇಳಿ. ಫಸ್ಟು ಆಲೂಗಡ್ಡೆ ತೊಗೋತೀನಿ, ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. 2 ಆಲೂಗಡ್ಡೆನ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಈ ಎಣ್ಣೆಲೆ ನೋಡಿ ಹಿಂಗೆ ಅಂದ್ಕೊಂಡು ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಬಿಡೋಣ. ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ಈಗ ಹಾಕ್ತಾಯಿದ್ದೀನಿ. 3/4 kg ಚಿಕನು, 2 ಆಲೂಗಡ್ಡೆ, ಅರ್ಧ kg ಅಕ್ಕಿ. ಈಗ ಚೆನ್ನಾಗಿ ಎಣ್ಣೆ ಕಾಯಲಿ. ಆಲೂಗಡ್ಡೆ ಒಂದು ಸ್ವಲ್ಪ ಫ್ರೈ ಮಾಡೋಣ. ಅದಾದಮೇಲೆ ಚಿಕನ್ ಫ್ರೈ ಮಾಡೋಣ, ಖುಷಿಯಾಗಿ ತಿನ್ಸೋಣ. ಒಂದೇ ಥರ ಮಾಡ್ತಾಯಿರ್ತೀರ. ಈಗ ಆಲೂಗಡ್ಡೆ ಹಾಕ್ಬೋದು, ಇದಕ್ಕೆ ಸ್ವಲ್ಪ ಗ್ರೀನ್ ಪೀಸ್ ಹಾಕ್ಕೋಬೋದು. ಮಾಡಿ ಡಿಫ್ರೆಂಟಾಗಿರುತ್ತೆ, ಖುಷಿಯಾಗಿ ತಿನ್ನೋಕ್ಕೆ ಏನೋ ಒಂದೊಂದು ಟ್ರೈ ಮಾಡ್ತಾಯಿರ್ಬೇಕು. ನಾನು ನಿಮಗೆ ಕಲಿಸ್ಕೊಡೋಕ್ಕೋಸ್ಕರ ಒಳ್ಳೊಳ್ಳೆ ಸ್ಟೈಲ್ನ ಚೇಂಜ್ ಮಾಡ್ತಾಯಿದ್ದೀನಿ, ಖುಷಿಯಾಗಿ ಕಲಿಸ್ಕೊಡ್ತಾಯಿದ್ದೀನಿ. ಈಗ ನೋಡಿ, ಎಣ್ಣೆ ಕಾದಿದೆ, 2 ಆಲೂಗಡ್ಡೆನ ಇದಕ್ಕೆ ಹಾಕ್ತೀನಿ. ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಇದನ್ನು ಎಳೆ ಕಾವಲ್ಲಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಚೂರು ರೆಡ್ಡಿಶ್ ಬರಬೇಕು. ಈಗ ನೋಡಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಇದನ್ನು ತೆಗೆಯೋದು. ಈಗ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಆ ಚಿಕನ್ನ ಈಗ ಇದೇ ಎಣ್ಣೆಗೆ ಬಿಡ್ತೀನಿ. ನೋಡಿ, ಇವಾಗ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ. ಈಗ ಒಂದು ಅರ್ಧ ಸ್ಪೂನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಬಿರಿಯಾನಿ ಮಸಾಲ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು. ಇವಾಗ ಇದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಈಗ ಆಯಿಲ್ ಜೊತೆಗೆ ಚೆನ್ನಾಗಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಇದರಲ್ಲೇ ಫ್ರೈ ಆಗಲಿ. ಈಗ ನೋಡಿ, ಇದಕ್ಕೊಂದು ಅರ್ಧ ಕಪ್ ಮೊಸರು. ಉಪ್ಪು ಖಾರ ರುಚಿ ಬರುತ್ತೆ, ಅನ್ನ ಶೈನಿಂಗ್ ಬರುತ್ತೆ, ಚಿಕನು ಸಾಫ್ಟ್ ಆಗುತ್ತೆ. ನೋಡಿ, ಇದಕ್ಕೆ ಟೊಮೊಟೊ ಇಲ್ಲ, ಏನಿಲ್ಲ. ನಾವು ಆನಿಯನ್ನ ರೋಸ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಈಗ ಹುಳಿಗೋಸ್ಕರ ಟೊಮೊಟೊ ಹಾಕಿಲ್ಲ, ಮೊಸರು ಹಾಕಿದ್ದೀವಿ. ಈಗ ಈರುಳ್ಳಿನ ಚೆನ್ನಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ದೀವಿ. ಮಾಡಿಬಿಟ್ಟು ತಂದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ರೋಸ್ಟ್ ಮಾಡಿರೋ ಈರುಳ್ಳಿ, ಫ್ರೈಡ್ ಆನಿಯನ್ನು, ಇದಾದಮೇಲಿಂದ ಆಲೂಗಡ್ಡೆ ಆಯಿಲಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತೀನಿ. ಈಗ ಒಂದು ರೌಂಡು ತಿರುಗಿಸಿ ಕೊಡುತ್ತೇನೆ. ಈಗ ಎಲ್ಲರೂ ಪಾರ್ಟಿಗಳಿಗೆ ಕೇಳ್ತಾರೆ, ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿದ್ರಲ್ಲ ಮಾಡಿಕೊಡಿ ಅಂತ. ಅದನ್ನು ಕೇಳಿದ್ದಕ್ಕೋಸ್ಕರ ನಾನು ನಿಮಗೂ ತೋರಿಸ್ಕೊಳ್ಳೋಣ, ಖುಷಿಯಾಗಿ ಕಲ್ತ್ಕೊಳ್ಳಿ ಅಂತ ಇದನ್ನು ಬಂದು ಮಾಡಿಕೊಡ್ತಾಯಿದ್ದೀನಿ. ಈಗ ಕಲ್ತ್ಕೊಳ್ಳಿ, ಈಸಿಯಾಗಿರುತ್ತೆ, ಖುಷಿಯಾಗಿರುತ್ತೆ. ಅದೂ ಚಿಕನು ಆಲೂಗಡ್ಡೆನೂ ಮಾಂಸದ ಥರನೇ ಕಾಣುತ್ತೆ. ತಿಂತಾಯಿದ್ರೆ ಸ್ಮೂತಾಗಿ ಒಳಗಡೆ ಹೋಗುತ್ತೆ. ನೋಡಿ, ಈಗ 1 ಸ್ಪೂನ್ ಆವಾಗಲೇ ಹಾಕಿದೆ, ಈಗ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಏನಕ್ಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಇಲ್ಲ, ಖಾರ ಇಲ್ಲ, ಏನಿಲ್ಲ. ಇದೇ ಕಲರ್ ಕೊಡುತ್ತೆ, ಸ್ವಾದ ಕೊಡುತ್ತೆ. ಈಗ ನೋಡಿ, ಅರ್ಧ kg ಅಕ್ಕಿನ ಒಂದು ಅರ್ಧ ಗಂಟೆ ಬಾಸುಮತಿ ಅಕ್ಕಿ ನೆನೆಸಿಕೊಂಡಿದ್ದೆ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಜೀರಾ ರೈಸು, ಬಾಸುಮತಿ, ಬುಲೆಟ್ ರೈಸು, ಸ್ಟಾರ್ ಹೋಟ್ಲ್ ಎಫೆಕ್ಟು, ಡಿಸೈನ್ ಕಾಣಿಸ್ಬೇಕಲ್ಲ ನಿಮಗೆಲ್ಲ, ನೋಡೋಕ್ಕೆ ಲುಕ್ಕಾಗಿ ಕಾಣಬೇಕು ಅಂತ ಈಗ ಬಾಸುಮತಿ ಅಕ್ಕಿ ಹಾಕಿದ್ದೀನಿ. ಮಡಿಕೆಯಲ್ಲಿ ನೀರು ಕಾಯಿಸ್ಕೊಂಡಿದ್ದೆ. ಇವಾಗ ಇದಕ್ಕೆ ಫುಲ್ಲು ನೋಡಿ, ಒಂದು ಅರ್ಧ kg ಹಾಕಿದ್ದೀವಿ, 3/4 ಲೀಟ್ರ್ ನೀರು. ನೋಡಿ, ಇವಾಗ ನೀರನ್ನ ಇದಕ್ಕೆ ಅರ್ಪಣೆ ಮಾಡ್ತಾಯಿದ್ದೀನಿ. ಪಾತ್ರೆ ಪರ್ಫೆಕ್ಟಾಗತ್ತೆ. ನೋಡಿ ಇದೇ ಕಲರ್ ಕೊಡುತ್ತೆ. ಈಗ ಒಂಚೂರು ಮರಳಿಸ್ತಾ ಇರೋದು. ನಮ್ಮ ಹೋಟ್ಲಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ಕೈಮಾ ಬಿರಿಯಾನಿ, ಆಮೇಲೆ ಫಿಶ್ ಬಿರಿಯಾನಿ ಇದೆಲ್ಲ ಮಾಡ್ತಾಯಿದ್ದೀವಿ. ಖುಷಿಯಾಗಿ ಅದು ಅಂಜಲ್ ಮೀನಲ್ಲಿ ಮಾಡಿ ಕೊಡ್ತಿದ್ದೀನಿ. ಖುಷಿಯಾಗಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ಆ ಥರ ಒಂದೊಂದೇ ವಾರಕ್ಕೆ 1-2 ಥರ ಡಿಫ್ರೆಂಟಾಗಿ ಮಾಡೋಣ. ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರ, ಟಿ ವಿಲೆಲ್ಲ ತೋರಿಸಿದ್ದೀವಿ ಅಂತ ಕೇಳ್ತೀರಾ. ಅದಕ್ಕೋಸ್ಕರ ಒಂದೊಂದು ಸ್ಪೆಷಲ್ ಬಿರಿಯಾನಿ ಮಾಡೋಣ, ಖುಷಿಯಾಗಿ ತಿನ್ಸೋಣ. ಯಾವಾಗಲೂ 5-6% ಉಪ್ಪು ಖಾರ ಮುಂದೆ ಇದ್ರೇ ಬಿರಿಯಾನಿ ಮಜವಾಗಿ ಬರೋದು. ಉಪ್ಪೇನ ಕಮ್ಮಿ ಹಾಕಿದ್ರು, ಖಾರ ಕಮ್ಮಿ ಇದ್ದರೂ ಆ ಟೇಸ್ಟೇ ಬರೋಲ್ಲ. ರಾಹುಲ ಬಾರಪ್ಪ, ಉಪ್ಪು ಖಾರ ನೋಡಪ್ಪ, ನೋಡಾದ್ಮೇಲೆ ಹೇಳಪ್ಪ ನಮ್ಮ ಅಭಿಮಾನಿ ದೇವರುಗಳಿಗೆ. ಬಾರಯ್ಯ, ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಉಪ್ಪು ಖಾರ ನೋಡೋಕ್ಕೆ ಕರೆದೆ.
ಇವ್ರು ಮಾಸ್ಟರ್ ಥರ ಏನು ಹಂಗಿದೆ ಅಂತ ಅವನು ನೋಡಲು. ನಾನು ಉಪ್ಪು ಖಾರ ನೋಡೋಕೆ ಕೇಳಿದ್ರೆ ಅವ್ನು ಗ್ಲಾಸ್ ಕೇಳ್ತಾ ಅವನು. ಅಷ್ಟು ಪರ್ಫೆಕ್ಟಾಗಿ ಹೇಳ್ಬಿಟ್ಟೆ. ಕರೆಕ್ಟಾಗಿದೆಯಾ? ಓಕೆ, ಥ್ಯಾಂಕ್ ಯು. ನೋಡಿ, ಮಾಸ್ಟ್ರ್ ಒಪ್ಕೊಂಡ್ಮೇಲೆ ಶೆಫು ಮಾಡೋದೆ ಆಹಾ ಅಂತ ನಿಮ್ಗೆ ಮುಂದೆ ಅನಿಸಿದ್ರೆ ಬೇಜಾರೇ ಮಾಡ್ಕೊಂಡು ಒಂದು 10% ಜಾಸ್ತಿ ಇದ್ದರೆ ಏನೂ ಆಗೋಲ್ಲ, ರುಚಿಯಾಗಿರುತ್ತೆ. ನೋಡಿ, ನೀರು ಚೆನ್ನಾಗಿ ಮರಳ್ತಾ ಇದೆ. ಈಗ ನಮ್ಮ ಬಾಸುಮತಿಯವ್ರನ್ನ ತಿರುಗಿಸ್ಕೊಡ್ತಾ ಇದ್ದೀನಿ. ಅವ್ರು ಚೆನ್ನಾಗಿ ಬೆಂದ್ರೇ ನೀವು ರುಚಿಯಾಗಿ ತಿನ್ನೋಕ್ಕಾಗೋದು. ಈಗ ಒಂದು ಅರ್ಧ ನಿಂಬೆಹಣ್ಣು ರೋಸ್ಟ್ ಫ್ರೈಡ್ ಆನಿಯನ್ನ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಘಮ ಘಮ ಅನ್ಬೇಕು. 4 ಮೆಣಸಿನ್ಕಾಯಿ ಸುಮ್ಮನೆ ಹಿಂಗೆ ಬಿಡಬೇಕು ಮೇಲ್ಗಡೆ. ಬಿರಿಯಾನಿನ ಜಾಸ್ತಿ ತಿರುಗಿಸ್ಕೊಡ್ಬಾರ್ದು. ಇವಾಗ ಹಾಕ್ಬಿಟ್ಟು ದಮ್ ಹಾಕಿದ್ರೆ 10 ನಿಮಿಷಕ್ಕೆ 10 ರಿಂದ 15 ನಿಮಿಷದಲ್ಲಿ ಬಿರಿಯಾನಿ ರೆಡಿ. ನೀರು 85% ಆಗಿದೆ, ಇನ್ನೆಲ್ಲ ಇಮುರ್ಕೊಳ್ಳುತ್ತೆ. ನಿಮ್ಗೆ 15 ನಿಮಿಷ ಆದಮೇಲೆ ಊಣ ಬಡಿಸೋಕ್ಕೆ ರೆಡಿಯಾಗಿರುತ್ತೆ. ಚಿಕನ್ ಆಲೂ ಬಿರಿಯಾನಿ ನೋಡ್ತಾ ಇದ್ರಲ್ಲ, ಈಗ ಮಾಡಿಕೊಡೋದೇ ಅಲ್ಲ, ತೋರ್ಸೋಕೆ ಆಗಿದೆಯಲ್ಲ, ತಿನ್ನೋದು ಅಷ್ಟೇ ಬಾಕಿ. 2 ನಿಮಿಷ ಇರಿ. ಈಗ ನೋಡಿ, 20 ನಿಮಿಷ ದಮ್ ಹಾಕಿದ್ದೆ, ಈಗ ತೆಗಿತಾ ಇದ್ದೀನಿ. ಚಿಕನ್ ಆಲೂ ಬಿರಿಯಾನಿ. ಆಹಾ ನೋಡಿ ಸರ್, ಉದ್ರು ಹಿಂಗಿರಬೇಕು ಯಾವಾಗಲೂ. ಯಾವುದೇ ಮಾಡಿದ್ರು ಈ ಥರ ರುಚಿಯಾಗಿ ಬರಬೇಕು. ಮಸಾಲೆ ಇಲ್ಲ, ಏನಿಲ್ಲ, ಸಿಂಪಲ್ ಮಸಾಲೆ, ಸಿಂಪಲ್ ಬಿರಿಯಾನಿ. ಆಲೂ ಚಿಕನ್ ಬಿರಿಯಾನಿ ಎಷ್ಟು ಉದುರುದ್ರಾಗಿದೆ, ಜಾಸ್ತಿ ಆಯಿಲ್ ಇಲ್ಲ, ತಳ ಹಿಡ್ದಿಲ್ಲ. ಯಾವುದೇ ಮಾಡಬೇಕಾದ್ರೂ ಅದ್ರ ಸ್ಟೈಲ್ ಕರೆಕ್ಟಾಗಿ ಕಲ್ತ್ಕೊಬಿಟ್ಟು ಮಾಡ್ತಾಯಿದ್ರೆ ಆಮೇಲೆ ಎಂಜಾಯ್ ಮಾಡಬೇಕು. ಅಡುಗೆ ಮಾಡಬೇಕು ಅಂದರೆ ಖುಷಿಯಾಗಿ ಎಂಜಾಯ್ ಮಾಡಿ ಅಡುಗೆ ಮಾಡಿದ್ರೆ ಯಾವುದೇ ಪದಾರ್ಥನೂ ನಮಗೆ ಸಂತೋಷವಾಗಿ ಕಲಿಸುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿದೆ ಚಿಕನ್ ಆಲೂ ಬಿರಿಯಾನಿ, ಎಷ್ಟು ಚೆಂದ ಮಾಡಿದ್ದೀವಿ. ಖುಷಿಯಾಗಿ ನೋಡಬೇಕು, ಖುಷಿಯಾಗಿ ತಿನ್ನಬೇಕು. ಚಿಕನ್ ಆಲೂ ಬಿರಿಯಾನಿ ರೆಡಿ ಇದೆ. ನಿಮಗೆಲ್ಲ ಕಲಿಸ್ಕೊಟ್ಟಿದ್ದೀನಿ. ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಾಡ್ತಾಯಿದ್ದೆ. ನಿಮಗೂ ಒಂದು ಕಲಿಸೆ. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡೋಣ ಅಂತ ಬಂದೆ. ತೋರಿಸ್ಕೊಟ್ಟಿದ್ದೀನಿ. ತಿನ್ನಿ, ರುಚಿಯಾಗಿ ಹೇಳಿ. ಚಿಕನ್ ಆಲೂ ಬಿರಿಯಾನಿ ಮಾಡಿದ್ದೆ, ನಾನು ಒಂಚೂರು ಟೇಸ್ಟ್ ನೋಡ್ತಾಯಿದ್ದೀನಿ. ಏನು ಖಾರ, ಏನು ಉಪ್ಪು, ಚಿಕನ್ಗೂ ಉಪ್ಪು ಖಾರ ಹಿಡಿದಿದೆ. ಹಬ್ಬ ನೋಡಿ, ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಡಿಫ್ರೆಂಟ್ ಟೇಸ್ಟು. ಚಿಕನ್ನು ಜ್ಯೂಸಿಯಾಗಿದೆ, ಅನ್ನ ರುಚಿಯಾಗಿದೆ, ಆಲೂಗಡ್ಡೆ ಫುಲ್ ಬೆಂದಿದೆ. ರುಚಿ ಅಂತೂ ಎಕ್ಸ್ಟ್ರಾರ್ಡ್ನರಿ ಆಗಿದೆ. ಕಲ್ತ್ಕೊಳ್ಳಿ, ಖುಷಿಯಾಗಿ ಮಾಡ್ಕೊಳ್ಳಿ, ನಂತರ ಸವಿಯಾಗಿ ತಿನ್ನಿ. ನೋಡಿ, ಇದೆಲ್ಲ ಹೈದ್ರಾಬಾದಲ್ಲಿ ಈ ಥರ ಬಿರಿಯಾನಿಗಳು ಮಾಡ್ತಾರೆ. ನಾವು ನಮ್ಮಲ್ಲಿ ನಾವು ಒಂದು ಡಿಫ್ರೆಂಟ್ ಅಡುಗೆ ತೋರಿಸ್ಬೇಕು ಅಂತ ಬಾಸುಮತಿ ಅಕ್ಕಿಲಿ ಮಾಡಿದ್ದೀನಿ. ನೀವು ಬೇಕಾದ್ರೆ ಜೀರಾ ರೈಸಲ್ಲಿ ಮಾಡ್ಬೋದು, ಸೋನಾ ಮಸೂರಿಲಿ ಮಾಡ್ಬೋದು, ಬುಲೆಟ್ ರೈಸಲ್ಲಿ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ರುಚಿಯಾಗಿ. ನನಗೂ ಒಂದು ಪೀಸ್ ಚಿಕನ್ ತಿನ್ನೋಣ ಅನಿಸಿದೆ. ಸೂಪರ್, ಥ್ಯಾಂಕ್ ಯು, ಬಾಯ್.